ಅಥಣಿ ಪಟ್ಟಣದ ಕೆರೆ ಅಭಿವೃದ್ಧಿ ಮಾಡುವ ಗುತ್ತಿಗೆದಾರ ನಾಲಾಯ ಕೆಲಸ ಮಾಡಿದ್ದಾನಂತೆ. ಹೋರಾಟ ಮಾಡಿದ ಮಹಾತಾಯಿ ವೀರರಾಣಿ ಚೆನ್ನಮ್ಮ ಅವರ ಭಾವಚಿತ್ರ ಅಥಣಿ ಪಟ್ಟಣದ ಹೃದಯ ಭಾಗದಲ್ಲಿ ಸುಮಾರು ವರ್ಷಗಳ ಹಿಂದೆ ಸ್ಥಾಪನೆ ಮಾಡಲಾಗಿತ್ತು. ಅದೇ ಜಾಗ ಕೆರೆ ಪಕ್ಕ ಇದ್ದ ಕಾರಣಕ್ಕಾಗಿ ಗುತ್ತಿಗೆದಾರ ಅದನ್ನ ಕಿತ್ತು ಎಸೆದಿದ್ದ. ಆ ವಿಷಯ ಸ್ಥಳೀಯರ ಗಮನಕ್ಕೆ ಬಂದಾಗ ಅಥಣಿ ತಾಲೂಕಿನ ನಾಗರಿಕರು ಘಟನೆಯನ್ನ ಖಂಡಿಸಿ ಆತನ ಮೇಲೆ ಆರೋಪ ಮಾಡಿದ್ದು ಇವತ್ತಿನ ದಿನ ಬೆಳಕಿಗೆ ಬಂದಿದೆ. ಈ ಗುತ್ತಿಗೆದಾರನದ್ದು ಏನೂ ತಪ್ಪಿಲ್ಲ ಬಿಡಿ ಸ್ವಾಮಿ, ಈತ ಬುದ್ಧಿ ಇಲ್ಲದೆ ನಾಲಾಯ ಕೆಲಸ ಮಾಡಿರಬಹುದು. ಆದ್ರೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳೇನು ಕಣ್ಣು ಮುಚ್ಚಿಕೊಂಡು ಕೂತಿದ್ದಾರಾ ಅನ್ನೋದು ಸಾರ್ವಜನಿಕರಲ್ಲಿ ಪ್ರಶ್ನೆ ಮೂಡಿದೆ. ಸರ್ಕಾರದ ನಿಯಮದ ಪ್ರಕಾರ ಮಹಾಪುರುಷರ ಮೂರ್ತಿಗಳು ಸ್ಥಾಪನೆ ಮಾಡಿದ ಜಾಗಗಳಿರಬಹುದು, ಭಾವಚಿತ್ರಗಳನ್ನ ಹಾಕಿದ ಸ್ಥಳ ಇರಬಹುದು. ಸ್ಥಳಾಂತರ ಮಾಡುವ ಸ್ಥಿತಿ ನಿರ್ಮಾಣ ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಸಮಾಜದ ಮುಖಂಡರನ್ನ ಕರೆಸಿ ಪತ್ರಿಕೆ ಮೂಲಕ ಸಂದೇಶ ಕೊಟ್ಟು ಆ ಬಳಿಕ ಆ ಸ್ಥಳದಲ್ಲಿ ಹೋಗಿ ಸರ್ಕಾರಿ ಅಧಿಕಾರಿಗಳೇ ಮುಂದೆ ನಿಂತು ಮಾಧ್ಯಮದವರನ್ನೂ ಕರೆಸಿ ಸಮಾಜ ಮುಖಂಡರನ್ನ ಜತೆ ಆ ಜಾಗದಿಂದ ಬೇರೆಲ್ಲಿ ನಿರ್ಮಾಣ ಮಾಡಬೇಕು ಅಂತ ಸಭೆಯಲ್ಲಿ ತೀರ್ಮಾನ ಮಾಡಿ ಬಳಿಕ ಸ್ಥಳಾಂತರ ಮಾಡುವ ಕಾಯ್ದೆ ಇದೆ. ಆದ್ರೆ ಅದೇ ಕಾಯ್ದೆಯನ್ನ ಇಂದು ಇವರು ಕಸದ ಬುಟ್ಟಿಗೆ ಹಾಕಿದ್ದಾರೆ. ಇವರಿಗೆ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಇವರಿಗೆ ನಿಜಕ್ಕೂ ಏನಾದ್ರೂ ಮಾನ ಮರ್ಯಾದೆ ಇದೆಯಾ, ಇಲ್ಲ ಮಾರ್ಕೊಂಡಿದ್ದಾರ, ಅಥವಾ ಇವರೇನು ಗುಜರಿ ಅಂಗಡಿಯಲ್ಲಿ ತಮ್ಮ ಮರ್ಯಾದೆಯನ್ನ ಮಾರ್ಕೊಂಡಿದ್ದಾರಾ ಏನು ಎಂದು ಹೀಗೆ ಜನರಲ್ಲಿ ಪ್ರಶ್ನೆಗಳು ಹುಟ್ಟಿದೆಯಂತೆ. ಇದು ಒಂದು ಗೋಳಾದ್ರೆ, ಇತ್ತೀಚಿನ ಸಮಯದಲ್ಲಿ ಇದೇ ಅಥಣಿ ತಾಲೂಕಿನಲ್ಲಿ ಹೊಸದಾಗಿ ಗರ್ಭಿಣಿಯರಿಗೆ ಸರ್ಕಾರದ ಭಾರೀ ಮಟ್ಟದ ಯೋಜನೆಯಲ್ಲಿ ಆಸ್ಪತ್ರೆ ನಿರ್ಮಾಣ ಮಾಡುತ್ತಿದ್ದಾರೆ. ಅಲ್ಲಿಯೂ ಕೂಡ ಸುಮಾರು ವರ್ಷಗಳ ಹಿಂದೆ ತಹಶೀಲ್ದಾರ್ ಕಚೇರಿಯಾಗಿ ನೇಮಕವಾಗಿ ಅದೇ ಕಚೇರಿ ಹಿಂದೆ ಸುಮಾರು ಬ್ರಿಟಿಷರು ಪೊಲೀಸ್ ಠಾಣೆ ಅಂತ ನಿರ್ಮಾಣ ಮಾಡಿಕೊಂಡಿದ್ರು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಸಮಯದಲ್ಲಿ ಇದೇ ಕಚೇರಿ ತಹಶೀಲ್ದಾರ್ ಕಚೇರಿ ಅಂತ ನೇಮಕ ಮಾಡಲಾಗಿತ್ತು. ಅದೇ ಇವತ್ತಿನ ದಿನ ಸರ್ಕಾರಿ ಆಸ್ಪತ್ರೆಯಾಗುವುದು ಅಥಣಿ ತಾಲೂಕಿನ ಜನರು ನೋಡಿಕೊಳ್ಳುವುದು ಸಹಜವಾದ ವಿಷಯ. ಇಲ್ಲಿ ತಪ್ಪು ಏನ್ ನಡೆದಿದೆ ಅಂತ ಹೇಳಿದ್ರೆ, ಈ ಕಚೇರಿಯನ್ನ ಡೆಮಾಲಿಷ್ ಮಾಡುವ ಸಮಯದಲ್ಲಿ ಭೂಕಾಲಿನ ಕಟ್ಟಡ ಮಾಡಿದ ಕಲ್ಲುಗಳನ್ನ ಸರ್ಕಾರಿ ನಿಯಮಗಳ ಪ್ರಕಾರ ಕಲ್ಲಿನ ಮೇಲೆ ಸಂಖ್ಯೆಗಳನ್ನ ಹಾಕಿ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಕೊಟ್ಟು ಈ ಜಾಗದಲ್ಲಿ ತೆಗೆದುಕೊಂಡು ಆ ವಸ್ತುಗಳನ್ನ ಸರ್ಕಾರಿ ನಿಯಮಗಳ ಪ್ರಕಾರ ಹರಾಜು ಮಾಡಲಾಗುತ್ತೆ. ಒಂದು ಬಾರಿ ಹರಾಜು ಮಾಡಲು ಆಗಲಿಲ್ಲವೆಂದರೆ ಸ್ಥಳವನ್ನ ನೇಮಕ ಮಾಡಿ ಆ ಜಾಗದಲ್ಲಿ ಡೆಮಾಲಿಷ್ ಮಾಡಿದ ಈ ಕಚೇರಿಯ ಕಲ್ಲುಗಳನ್ನ ಒಂದು ಜಾಗದಲ್ಲಿ ಇಟ್ಕೊಳ್ಬೇಕು. ಸರ್ಕಾರದಿಂದ ಏನ್ ಮಾಡಬೇಕು ಅಂತ ಆದೇಶ ಬರುವವರೆಗೆ ಇಟ್ಟುಕೊಳ್ಳಬೇಕೆನ್ನುವ ನಿಯಮ ಇದ್ರೂ ಕೂಡ ಇಲ್ಲಿ ಗುತ್ತಿಗೆದಾರ ಕಲ್ಲುಗಳನ್ನ ಏನ್ ಮಾಡಿದ್ದಾನೆ, ಯಾವ ಜಾಗದಲ್ಲಿ ಸ್ಥಳಾಂತರ ಮಾಡಿದ್ದಾನೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ವಂತೆ. ಇದರ ಸಂಬಂಧಪಟ್ಟ ಅಧಿಕಾರಿಗಳು ಈತನನ್ನ ಪರಿಶೀಲನೆ ಮಾಡಿ ಈತನ ಮೇಲೆ ಕಾನೂನು ಕ್ರಮವನ್ನ ಯಾಕೆ ಪಡೆದುಕೊಂಡಿಲ್ಲ ಎಂಬುದು ಈಗ ಸಾರ್ವಜನಿಕರಲ್ಲಿ ಪ್ರಶ್ನೆ ಮೂಡಿದೆ. ಸರ್ಕಾರಿಯ ಆಸ್ತಿಗಳನ್ನ ದಿಕ್ಕು ದೆಸೆ ಇಲ್ಲದಂತೆ ಮೌನಕ್ಕೆ ಜಾರಿಕೊಂಡ ಅಧಿಕಾರಿಗಳಿಗೆ ಏನ್ ಹೇಳಬೇಕು ಸ್ವಾಮಿ? ಹಾಗಿದ್ರೆ ಅಥಣಿ ಪಟ್ಟಣದಲ್ಲಿ ಒಬ್ಬ ಚಿಕ್ಕ ಕೂಲಿ ಕಾರ್ಮಿಕ ಎಲ್ಲಾದ್ರೂ ಒಂದು ಸರ್ಕಾರಿ ಜಾಗದಲ್ಲಿ ಪುಟ್ಟ ಮಳಿಗೆ ಹಾಕೊಂಡ್ರೆ ಆತನ ಮೇಲೆ ಏನೋ ಭಾರಿ ಮಟ್ಟದ ಸರ್ಕಾರದ ಆಸ್ತಿ ಹೊಡೆದಿದ್ದಂತೆ ಜೆಸಿಬಿಯನ್ನ ತೆಗೆದುಕೊಂಡು ಬಂದು ಸಾಕಷ್ಟು ಆತನ ಮೇಲೆ ಕಾನೂನು ದರ್ಪವನ್ನ ತೋರಿಸಿ ವರದಿ ಸಲ್ಲಿಸಿದ ಮೂಲದಿಂದ ಆ ಅಂಗಡಿಯನ್ನ ಡೆಮಾಲಿಷ್ ಮಾಡ್ತಾರಲ್ವೋ? ಆ ಸಮಯದಲ್ಲಿ ಕಾನೂನು ನಿಮಗೆ ನೆನಪಿಗೆ ಬರುತ್ತಾ? ಆದ್ರೆ ಈಗ ಯಾಕೆ ನಿಮಗೆ ಕಾನೂನು ನೆನಪಿಗೆ ಬರ್ತಾ ಇಲ್ಲ? ಇದೇ ಅಥಣಿ ಪಟ್ಟಣ ಗಾಂಧಿ ಮಾರ್ಕೆಟ್ನಲ್ಲಿ ಚಿಕ್ಕ ಚಿಕ್ಕ ವ್ಯಾಪಾರಸ್ಥರು ಬೀದಿ ಮೇಲೆ ಕೂತು ವ್ಯಾಪಾರಗಳನ್ನ ಮಾಡುವಾಗ ಎಷ್ಟೋ ಜನರಿಗೆ ಭಾರಿ ಮಟ್ಟದ ಆಸ್ತಿ ನುಂಗಿದ್ದಾರೆ ಎನ್ನುವಂತೆ ಸರ್ಕಾರದ ಅಧಿಕಾರಿಗಳು ನೀವು ಪೊಲೀಸ್ ಸೆಕ್ಯೂರಿಟಿಯನ್ನ ತೆಗೆದುಕೊಂಡು ಬಂದು ಆ ಜಾಗವನ್ನ ಕ್ಲೀನ್ ಶೀಟ್ ಮಾಡ್ಕೊಂಡಿದ್ದೀರಲ್ವೋ? ಆಗ ನಿಮಗೆ ಕಾನೂನು ಬೇಕು. ಈಗ ಸರ್ಕಾರಿ ಜಾಗದಲ್ಲಿರುವ ಕಚೇರಿ ಕಲ್ಲುಗಳನ್ನ ಎಲ್ಲಿ ಮಾಯ ಆಗಿದ್ದಾವೆ? ಯಾಕೆ ಇದಕ್ಕೆ ಕಾನೂನಿಲ್ವೋ? ಯಾಕೆ ಇದಕ್ಕೂ ಹೇಳಿಕೊಳ್ಳುವವರು ಯಾರು ಇಲ್ವೋ ಏನು? ನೀವು ಮಾಡಿದ್ರೆ ಕಾನೂನು, ನೀವು ನಿಮ್ಮ ಅಪ್ಪಂದೇನೋ ಎನ್ನುವಂತೆ ವರ್ತನೆ ಮಾಡುತ್ತೀರಲ್ವೋ? ಕಾನೂನು ಇರುವುದು ಎಲ್ಲರಿಗೂ ಕೂಡ ಸಮಸಮವಾಗಿ ಇರುತ್ತದೆ. ಏನು ನಿಮಗೆ ಬೇರೆ ಕಾನೂನು ಇದೆಯೋ ಅದನ್ನ ನೀವೇ ಹೇಳಿಕೊಂಡ್ರೆ ಸಾಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ.